ಸ್ನೇಹಿತರೆ, ಒಂದೆರಡು ವಾರದವರೆಗೂ ಈ CJP, ಅಭಿಜಿತ್ ದೀಪ್ಗೆ, ಸೌರವ್ ದಾಸ್ ಇವರನ್ನಂತ ಪವರ್ಫುಲ್ ವ್ಯಕ್ತಿಗಳಾಗಿರಲಿಲ್ಲ. ಮೀಡಿಯಾಗೂ ಕೂಡ ಇವರೊಂದು ಅಷ್ಟೊಂದು ಬೇಕಾದವರಾಗಿರಲಿಲ್ಲ. ಸಾಮಾನ್ಯ ಜನರಂತೂ ಬಿಟ್ಟೇ ಬಿಡಿ, ಯಾರೋ ಕಾಕ್ರೋಚ್ಗಳಂತೆ ಅಂಥೇಳಿ. ಆದರೆ ಇವತ್ತು ಇದೇ ಸಾಮಾನ್ಯ ಹುಡುಗರ ಜೊತೆಗೆ ದೇಶದ ಸರ್ಕಾರನೇ ಒಂದು ಟೇಬಲ್ನಲ್ಲಿ ಕೂರಿಸಿ ಮಾತುಕತೆ ಮಾಡಿ ಶೇಕ್ ಹ್ಯಾಂಡ್ ಕೊಟ್ಟು ಲೆಟರನ್ನು ಎಕ್ಸ್ಚೇಂಜ್ ಮಾಡೋ ಲೆವೆಲ್ಗೆ ಸೀನ್ ಚೇಂಜ್ ಆಗಿದೆ. ಹಾಗಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಧ್ವನಿ ದೇಶದ ಅತ್ಯುನ್ನತ ಅಧಿಕಾರದ ಕಾರಿಡಾರ್ ವರೆಗೂ ತಲುಪೋದು ಹೇಗಿದು? ಹೆಂಗಾಗುತ್ತೆ ಡೆಮೋಕ್ರಸಿಯಲ್ಲಿ? ಇಷ್ಟೊಂದು ಪವರ್ ಯಾಕೆ ಪ್ರತಿಭಟನೆಗೆ ಡೆಮೋಕ್ರಸಿಯಲ್ಲಿ? ತಮಗೆ ಗೊತ್ತೇ ಇಲ್ಲದ ವ್ಯಕ್ತಿಯ ಹಿಂದೆ ಜನ ಸಾವಿರಾರು ಸಂಖ್ಯೆಯಲ್ಲಿ ನಿಲ್ಲೋದು ಯಾಕೆ? ಕೆಲವೊಂದ್ಸಲ ಬೇರೆದೇ ಇರುತ್ತೆ. ಅಂದರೆ ಉದಾಹರಣೆಗೆ ವಿದ್ಯಾರ್ಥಿ ಸಂಘಟನೆಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳದ್ದು ವಿದ್ಯಾರ್ಥಿ ಸಂಘಟನೆಗಳಿರ್ತವೆ, ಕಮ್ಯುನಿಸ್ಟ್ರದ್ದು ಕೂಡ ವಿದ್ಯಾರ್ಥಿ ಸಂಘಟನೆಗಳಿದ್ದಾವೆ. ಅವ್ರಿಗಿದಕ್ಕೂ ಸಂಬಂಧನೇ ಇಲ್ಲ. ಕಾಕ್ರೋಚ್ ಪಾರ್ಟಿ ಅನ್ನೋದೊಂದು ಹೊಸ ಪಾರ್ಟಿ ಅಲ್ವಾ? ಅವರ ಪ್ರತಿಭಟನೆಯಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ವಿದ್ಯಾರ್ಥಿ ಘಟಕಗಳು ಕೂಡ ಹೋಗಿ ಪಾಲ್ಗೊಂಡಿದ್ದಾರೆ. ಈ ಹಿಂದೆ ಅಣ್ಣಾ ಹಜಾರೆ ಮೂವ್ಮೆಂಟ್ ಆದಾಗ ಅದಕ್ಕೂ ಕೂಡ ಹಾಗೆ ಅಲ್ವಾ? ಅದರಲ್ಲಿ ಇಂಡೈರೆಕ್ಟ್ ಆಗಿ ಸಂಘ ಪರಿವಾರದ ಅನೇಕ ಸಂಸ್ಥೆಗಳು ಬೆಂಬಲ ಕೊಟ್ಟಿದ್ರು, ಬಾಬಾ ರಾಮದೇವ್ ಬೆಂಬಲವನ್ನ ಕೊಟ್ಟಿದ್ರು, ಅವ್ರ ಸಂಘಟನೆ ಕೂಡ ಬಂದು ಪಾಲ್ಗೊಂಡಿದ್ರು. ಈ ರೀತಿ ಹೆಂಗಾಗುತ್ತೆ ಪ್ರತಿಭಟನೆ ಒಂದು ಡೆಮೋಕ್ರಸಿಯಲ್ಲಿ? ಹೇಗೆ ಫಂಕ್ಷನ್ ಆಗುತ್ತೆ? ಜೊತೆಗೆ ಇದು ಡೆಮೋಕ್ರಸಿಯ ಇಂಪಾರ್ಟೆಂಟ್ ಫಂಕ್ಷನ್ ಯಾಕೆ? ಆ ರೀತಿ ಯಾಕೆ ಕನ್ಸಿಡರ್ ಮಾಡಬೇಕು? ಜೊತೆಗೆ ಪ್ರತಿಭಟನೆ ಮಾಡಿದ ತಕ್ಷಣ ಪಕ್ಷಗಳ ಹಿಂಬಾಲಕರು ಅವ್ರನ್ನ ದೇಶ ವಿರೋಧಿ, ಆಂಟಿ ನ್ಯಾಷನಲ್ ಅಂತ ಬಿಂಬಿಸೋದು ಸರಿನಾ? ವೋಟ್ ಹಾಕಿದ್ರೆ ಮುಗೀತಾ? ಪ್ರಶ್ನಿಸೋದು ಕೂಡ ನಮ್ಮ ಜವಾಬ್ದಾರಿ. ಸಾಮಾನ್ಯವಾಗಿ ಡೆಮೋಕ್ರಸಿ ಅಂದ್ರೆ ಏನು ಅಂತ ಕೇಳಿದ್ರೆ ಬಹಳ ಜನ ಅಂದ್ಕೊಂಡಿರೋದು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರುತ್ತೆ, ವೋಟ್ ಹಾಕ್ತೀವಿ, ಸರ್ಕಾರ ಆರಿಸ್ತೀವಿ, ಮುಗೀತು ಅಂತ. ಆದರೆ ಕಹಿ ಸತ್ಯ ಏನು ಅಂದರೆ ಬರೀ ವೋಟ್ ಹಾಕಿ ನಾವು ಸುಮ್ಮನಿದ್ರೆ ಮುಂದಿನ 5 ವರ್ಷ ಅದು ಪ್ರಜಾಪ್ರಭುತ್ವ ಆಗಿರೋದಿಲ್ಲ. ನಮ್ಮಲ್ಲಂತೂ ಇವರು ಯಾವುದೇ ರೀತಿ ಉತ್ತರದಾಯಿತ್ವ ಇಲ್ಲ. ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇವರು ಲಾರ್ಡ್ಗಳ ಥರ ಬಿಹೇವ್ ಮಾಡ್ತಾರೆ. ಎಲ್ಲ ಪಾರ್ಟಿಯ ಎಲ್ಲ ಸರ್ಕಾರಗಳು ವೋಟ್ ಕೇಳಕ್ಕೆ ನಡುಬಗ್ಗಿಸ್ಕೊಂಡು ಬರೋರು ಅಧಿಕಾರದಲ್ಲಿ ಹೋಗಿ ಕೂತ್ಮೇಲೆ ಗೂಟದ ಕಾರಲ್ಲಿ ಸೈರನ್ ಹಾಕೊಂಡು ನಿಮ್ಮನ್ನ ಬಿಸಿಲಲ್ಲಿ ಮಳೆಯಲ್ಲಿ ಸಿಗ್ನಲ್ ನಿಲ್ಲಿಸಿ ಜಾಮ್ ಮಾಡಿಸ್ಕೊಂಡು ಝೀರೋ ಟ್ರಾಫಿಕಲ್ಲಿ ಓಡಾಡ್ತಾರೆ. ಇದು ನಮ್ಮ ದೇಶ ಸೇರಿದ ಹಾಗೆ ಜಗತ್ತಿನ ಬಹುತೇಕ ಕಡೆ ಡೆಮೋಕ್ರಸಿಯಲ್ಲಿ ಇರೋ ಲೂಪ್ ಹೋಲ್ಸ್ ಇವೆಲ್ಲವೂ ಕೂಡ, ಹುಳುಕುಗಳಿವೆಲ್ಲವೂ ಕೂಡ. ಅದನ್ನು ಸರಿ ಮಾಡೋಕೆ ಆಗಾಗ ಪ್ರತಿಭಟನೆಗಳು ಆಗ್ತಾ ಇರುತ್ತೆ. ಆರಿಸಿದ ಸರ್ಕಾರ ತಪ್ಪು ನಿರ್ಧಾರ ತಗೊಂಡಾಗ ಅಥವಾ NTA, ನೀಟ್ ತರಹದ ದೊಡ್ಡ ಸಿಸ್ಟಮ್ ಫೇಲ್ಯೂರ್ ಆದಾಗ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಹೋಗಿ ಸರ್ಕಾರವನ್ನು ಎದುರಿಸ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಸಿಸ್ಟಮ್ನ ಮುಂದೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಷ್ಟೊಂದು ಒಬ್ಬ ವ್ಯಕ್ತಿಯಾಗಿ ಹೋದಾಗ ಅಷ್ಟೊಂದು ಪವರ್ ಇರೋದಿಲ್ಲ. ಒಂದೇ ವೋಟ್ ಅಲ್ವಾ, ಅಷ್ಟು ಕೇರ್ ಮಾಡಲ್ಲ ಇವರು. ಅದಕ್ಕೇನೆ ಡೆಮೋಕ್ರಸಿಯಲ್ಲಿ ಪ್ರತಿಭಟನೆ, ಪ್ರೊಟೆಸ್ಟ್, ಸ್ಟ್ರೈಕ್ ಅನ್ನೋ ವ್ಯವಸ್ಥೆ ಇರೋದು. ಸರ್ಕಾರ ತಗೊಂಡ ನಿರ್ಧಾರ ತಪ್ಪು ಅನ್ನಿಸ್ದಾಗ ಅಥವಾ ನಮ್ಮ ಪ್ರಾಬ್ಲಮ್ನ ಅವ್ರು ಕೇಳಿಸ್ಕೊಳ್ತಿಲ್ಲ ಅಂತ ಅನ್ನಿಸ್ದಾಗ ಜನ ಒಟ್ಟಾಗಿ ಸೇರಿ ಪ್ರಶ್ನೆ ಮಾಡ್ಬೋದು. ಆಗ ಸಿಸ್ಟಮ್ ತಿರುಗಿ ನೋಡುತ್ತೆ. ನಂಬರ್ 1 ಇರೋದು 2, 2 ಇರೋದು 4, 4 ಇರೋದು 8, 8 ಇರೋದು 16, ಹೀಗೆ ನಂಬರ್ ದೊಡ್ಡ ಆಗ್ತಾ ಹೋದಾಗೂ ಕೂಡ, ಲಕ್ಷ ಕೋಟಿಗಳಿಗೆ ರೀಚ್ ಆಗ್ತಾ ಹೋದಾಗೂ ಕೂಡ ಒಬ್ಬ ವ್ಯಕ್ತಿಯ ಧ್ವನಿಯಲ್ಲ, ಇದು ಕೋಟಿ ಧ್ವನಿ ಅಂತ ಅನ್ನಿಸಿದಾಗ ಕಿವಿಗೆ ಸರಿಯಾಗಿ ಅಪ್ಪಳಿಸುತ್ತೆ ಅವರಿಗೆ. ಅದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ ಪೊಲಿಟಿಷಿಯನ್ಸ್. ಅವರು ಯಾವುದಕ್ಕೆ ಹೆದರಲಿಲ್ಲ ಅಂದ್ರೂ ವೋಟ್ಗೆ ಹೆದರ್ತಾರೆ. ಮಾಧ್ಯಮ, ನ್ಯಾಯಾಲಯ, ಇಡೀ ದೇಶ ಅದನ್ನು ಗಮನಿಸಲೇಬೇಕಾಗತ್ತೆ. ಅವಾಗ ಸರ್ಕಾರವು ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಈಗಲೂ ಅಷ್ಟೇ ದೇಶದಾದ್ಯಂತ ಯಾವಾಗಲೂ ಕೂಡ ಪೇಪರ್ ಲೀಕ್ ಆಗುತ್ತೆ, ವರ್ಷ ಆಗುತ್ತೆ, ಎಲ್ಲ ರಾಜ್ಯಗಳಲ್ಲೂ ಆಗುತ್ತೆ. ಮಾಮೂಲಿ ಬಿಡಿ ಅಂಥೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ರಸ್ತೆಗಿಳಿದೆ, ಮನೆಯಲ್ಲೇ ಕೂತು ಕಣ್ಣೀರು ಹಾಕಿದರೆ ಪಾಲಿಟಿಕ್ಸ್ ಮಾಡ್ಕೊಂಡು ಆ ಸ್ಟೇಟಲ್ಲಿ ಆಗಿಲ್ವೇನ್ರಿ, ಈ ಸ್ಟೇಟಲ್ಲಿ ಆಗಿಲ್ವೇನ್ರಿ ಅಂತೇಳಿ ಸುಮ್ಮನೆ ಇದ್ದಿದ್ರೆ ಇವತ್ತು ನೀಟ್ ವಿಚಾರ ಎಷ್ಟು ಗಂಭೀರ ಆಗಿರ್ತಾ ಇತ್ತಾ? ಯಾರು ಒಬ್ಬರನ್ನ ಹೊಣೆಗಾರನಾಗಿ ಮಾಡಬೇಕು. ದೇಶದಲ್ಲಿರೋದು ಪವರ್ಫುಲ್ ಕೇಂದ್ರ ಸರ್ಕಾರ, ನೀಟನ್ನು ಹ್ಯಾಂಡಲ್ ಮಾಡೋದು ಕೂಡ ಅವರೇ. ಅವ್ರ ಕುತ್ತಿಗೆಯಲ್ಲಿ ಸರಿಯಾಗಿ ಈಗ ಜೋತು ಬೀಳಲೇಬೇಕು, ಅವ್ರನ್ನ ಬಗ್ಗಿಸ್ಲೇಬೇಕು ಅಂತ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಬೇಗ ಫಾಸ್ಟ್ ರೆಸ್ಪಾನ್ಸ್ ನಾವು ನೋಡಿದ್ವಿ. ಪಟ ಅಂತ ಹೇಳಿ ಪ್ರತಿಕ್ರಿಯೆ ಬಂತು ಸರ್ಕಾರದಿಂದ. ಪರೀಕ್ಷಾ ಅಕ್ರಮಗಳ ತ್ವರಿತ ವಿಚಾರಣೆಗೆ ಅಂತಲೇ ಸರ್ಕಾರ ಪ್ರತಿಭಟನೆ ನಡೀತಾ ಇರೋ ಟೈಮ್ನಲ್ಲಿನೇ ತರಾತುರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿದ್ಯಾರ್ಥಿಗಳೊಂದಿಗೆ, ಕಾಕ್ರೋಚ್ ಪಾರ್ಟಿಯೊಂದಿಗೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಸೋನಂ ವಾಂಗ್ಚುಕ್ ಅವರಿಗೆ ಖುದ್ದು ಮಂತ್ರಿಗಳು ಹೋಗಿ ಸೂಪ್ ಕುಡಿಸಿ ರಿಕ್ವೆಸ್ಟ್ ಮಾಡಿ ಫಾಸ್ಟ್ ಉಪವಾಸ ಎಂಡ್ ಮಾಡಿಸಿ ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದಕ್ಕೆ ಮಿಡ್ ನೈಟ್ 12 ಗಂಟೆಗೆ PM ಸೆಲ್ಫಿ ವಿಡಿಯೋ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಕಠಿಣಾತಿ ಕಠಿಣ ಶಿಕ್ಷೆ ಕೊಡೋ ರೀತಿ ಕಾನೂನು ತರ್ತೀವಿ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಪ್ರತಿಭಟನೆ ಅನ್ನೋದು ಶಾಪ ಅಲ್ಲ ಡೆಮೋಕ್ರಸಿಗೆ ಅದು ವರ. ಆದರೆ ಪ್ರತಿಭಟನೆ ಹೇಗಾಗಬೇಕು ಅನ್ನೋದು ಎಗೇನ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪ್ರತಿಭಟನೆಯಲ್ಲಿ ಯಾರಿಗೂ ಆಸ್ತಿ ಪಾಸ್ತಿ ಹಾನಿ ಆಗಬಾರ್ದು, ಹೊಡೆಯೋದು ಬಡಿಯೋದೆಲ್ಲ ಆಗಬಾರ್ದು, ಹಿಂಸಾಚಾರ ಆಗಬಾರ್ದು, ಕಾನೂನು ಉಲ್ಲಂಘನೆ ಆಗಬಾರ್ದು. ಹಾಗಂತ ಅವ್ರು ಕೊಟ್ಟಿರೋ ಟೈಮ್ನಲ್ಲಿ ಒಂದು ಕಡೆ ಕೂತು ಜೈ ಧಿಕ್ಕಾರ ಅಂತ ಹೇಳಿ ಎದ್ದು ಬಂದರೂ ಕೂಡ ಅವ್ರೇನು ಕೇರ್ ಮಾಡಲ್ಲ. ನಿಮಗೆ ಜಾಗ ಕೊಡ್ತಾರೆ, ಇಲ್ಲಿ ಬಂದು ಕೂತು ಬಿಟ್ಟು
ಚೆನ್ನಾಗಿ ಬೊಗಳು ಬಿಟ್ಟು ಹೋಗಿ ಅಂಥೇಳಿ ಜಾಗ ಕೊಡ್ತಾರೆ. ನಾವಲ್ಲಿ ಹೋಗಿ ಬೊಗಳು ಬರಬೇಕು ಓಟ್ ಹಾಕಿರೋ ಕರ್ಮಕ್ಕೆ ನಾವು ಪ್ರಜೆಗಳು. ಇದು ಕೇಂದ್ರ ಸರ್ಕಾರಕ್ಕಷ್ಟೇ ಹೇಳ್ತಿಲ್ಲ, ನಾವು ಎಲ್ಲ ಕಡೆನೂ ಹಾಗೆ ಆರ್ಡ್ರ್ ಹೊರಡಿಸ್ತಾರೆ. ಮುಂಚೆನೇ ಅನುಮತಿ ಪಡೆದೇ ಪ್ರೊಟೆಸ್ಟ್ ಮಾಡೋಂಗಿಲ್ಲ, ನಾವು ಹೇಳಿದ ಜಾಗದಲ್ಲಿ ಮಾತ್ರ ಮಾಡಬೇಕು, ಇಲ್ಲಾಂದರೆ ಒದ್ದೊಳಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಸುಮ್ಮನೆ ಬೊಗಳೋರು ನಾವು ಅಂತ ಅಂದ್ಕೊಂಡಿರ್ತಾರೆ ಅವರು ಆಯ್ಕೆ ಆಗಿ ಹೋದ್ಮೇಲೆ ಅಲ್ವಾ. ಎಲ್ಲ ಸರ್ಕಾರಗಳು ಹೀಗೆ ಬಿಹೇವ್ ಮಾಡೋದು. ಹಾಗಾಗಿ ಅಷ್ಟೇ ಮಾಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಹಾಗಂತ ಆಸ್ತಿ ಪಾಸ್ತಿ ಹಾನಿ ಮಾಡೋದು, ಎಲ್ಲ ವಿಧ್ವಂಸ ಮಾಡೋದು, ಅದಕ್ಕೂ ಕೂಡ ನಮ್ಮ ಬೆಂಬಲ ಇಲ್ಲ. ನಮ್ಮದೇ ದೇಶದ ಆಸ್ತಿ, ತೆರಿಗೆದಾರರ ದುಡ್ಡದು. ಹಾಗಾಗಿ ಎರಡರ ನಡುವಿನ ದಾರಿಯನ್ನು ನಾವು ಹುಡುಕಬೇಕು. ಯಾರಿಗೂ ಡ್ಯಾಮೇಜ್ ಮಾಡದೆ, ಯಾರಿಗೂ ಹಾನಿ ಮಾಡದೆ, ಅವರು ಬಲಪ್ರಯೋಗ, ಪೊಲೀಸ್ ಸಿಬ್ಬಂದಿ ಎಲ್ಲ ಬಳಸಿ ಬಲಪ್ರಯೋಗ ಮಾಡಿ ದೌರ್ಜನ್ಯ ಮಾಡೋಕ್ಕೆ ಬಂದರೆ ಸಾತ್ವಿಕವಾಗಿ ಅದನ್ನು ವಿರೋಧಿಸಿ ನಾವು ಗೆಲ್ಲಬೇಕು. ಆ ಮೂಲಕ ಡೆಮೋಕ್ರಸಿಯನ್ನು ಒಂದು ಫಂಕ್ಷನಿಂಗ್ ಡೆಮೋಕ್ರಸಿಯಾಗಿ ನಾವು ಇಟ್ಕೋಬೇಕು. ಬರೀ ನಾಮಕೆ ವಾಸ್ತೆ ಹೆಸರಿಗೆ ಮಾತ್ರ ಇರೋ ಡೆಮೋಕ್ರಸಿ ಅಲ್ಲ ಅನ್ನೋದನ್ನು ನಾವು ಸಾಬೀತು ಮಾಡಬೇಕು. ಈಗ ನೋಡಿ ಸ್ನೇಹಿತರೆ, ಪ್ರೆಷರ್ ಕುಕ್ಕರ್ ನೋಡಿದಿರಲ್ಲ, ಅದ್ರ ಮೇಲೊಂದು ಸಣ್ಣ ವಾಲ್ವ್ ಇರುತ್ತೆ. ಯಾಕೆ ಹೇಳಿ? ಒಳಗಿರೋ ಒತ್ತಡ ಹೊರಗೆ ಹೋಗಬೇಕು, ಇಲ್ಲ ಅಂದರೆ ಕುಕ್ಕರ್ ಸ್ಫೋಟ ಆಗುತ್ತೆ. ಡೆಮೋಕ್ರಸಿಯಲ್ಲೂ ಪ್ರತಿಭಟನೆ ಅಂತಹದ್ದೇ ಒಂದು ಸೇಫ್ಟಿ ವಾಲ್. ದೇಶದ ಸಾಕ್ಷಿ ಪ್ರಜ್ಞೆಗೆ ಅಥವಾ ದೇಶದಲ್ಲಿ ಎಂಥ ಜನಪ್ರಿಯ ಸರ್ಕಾರ ಬಂದರೂ ಕೂಡ ಅಷ್ಟೇ ಈಕ್ವಲ್ ಆಗಿ ವಿರೋಧಿಸೋರು, ಆ ಸರ್ಕಾರವನ್ನು ಇಷ್ಟಪಡದಿರೋರು ಇರ್ತಾರೆ ಅಲ್ವಾ. ಭಾರತದಂಥ ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಸಿಸ್ಟಮ್ನಲ್ಲಿ ಇದು ಆಲ್ವೇಸ್ ಟ್ರೂ. ಇದು ಯಾವಾಗಲೂ ಸತ್ಯ. ಇದು ಯಾವುದೇ ಸರ್ಕಾರ ತನ್ನ ಪೀಕ್ನಲ್ಲಿ ರೀಸೆಂಟ್ ಹಿಸ್ಟ್ರಿಯಲ್ಲಿ 50%ಗಿಂತ ಹೆಚ್ಚು ವೋಟೇನು ತೊಗೊಂಡಿಲ್ಲ. 30, 35, 40 ಹತ್ತತ್ರ ಬಂದುಬಿಟ್ಟು ಅವರು ಬ್ರೂಟಲ್ ಮೆಜಾರಿಟಿಯೊಂದಿಗೆ, ಅಂದರೆ ಹ್ಯೂಜ್ ಮೆಜಾರಿಟಿಯೊಂದಿಗೆ ಗೆದ್ದು ಬಂದಿರ್ತಾರೆ. ಅದರ ಅರ್ಥ ಇನ್ನೂ ವೋಟ್ ಹಾಕದೇ ಇರೋರು ಅವರಿಗೆ 60% ಇರ್ತಾರಲ್ವಾ. ಅವರ ಧ್ವನಿ, ಅವರ ಆಂಗ್ಸೈಟಿ, ಅವರ ಅಸಹನೆ, ಅವ್ರಿಗೇನಾದರೂ ಕೂಡ ಸಿಸ್ಟಮ್ನಲ್ಲಿ ಲೋಪ ಕಂಡ್ರೆ ಅದನ್ನು ಹೇಳೋಕ್ಕೆ ಅವ್ರು ಮಾತ್ರ ಅಂತಲ್ಲ, ಆಡಳಿತ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ, ಅವ್ರನ್ನ ಬೆಂಬಲಿಸಿದ್ದಾರೆ. ಬಟ್ ಇವಾಗ ಯಾವುದೋ ಒಂದು ಇಷ್ಟ ಆಗ್ತಿಲ್ಲ ಅವ್ರು ಮಾಡ್ತಿರೋದು. ಅದನ್ನು ತೋರಿಸ್ಕೊಳ್ಳೋಕ್ಕೂ ಕೂಡ, ತಾವೇ ಆಯ್ಕೆ ಮಾಡಿದ ಸರ್ಕಾರದ ಲೋಪಗಳನ್ನು ತೋರಿಸೋಕ್ಕೂ ಕೂಡ ಪ್ರತಿಭಟನೆ ಡೆಮೋಕ್ರಸಿಯ ಪ್ರೆಷರ್ ಕುಕ್ಕರ್. ಇದು ಸಂವಿಧಾನವೇ ಹೇಳಿರೋ ವಿಚಾರ. ಸಂವಿಧಾನದ ಆರ್ಟಿಕಲ್ 19 ನಮಗೆ ಮಾತನಾಡೋ ಹಕ್ಕಿದೆ, ಶಾಂತಿಯುತವಾಗಿ ಸೇರೋ ಹಕ್ಕಿದೆ, ಸಂಘಟನೆ ಮಾಡೋ ಹಕ್ಕಿದೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಫ್ಕೋರ್ಸ್ ಅದಕ್ಕೂ ಕೆಲವು ಲಿಮಿಟೇಷನ್ಸ್ ಇವೆ. ಆಗಲೇ ಹೇಳಿದಾಗೆ ಪಬ್ಲಿಕ್ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡೋ ಹಾಗಿಲ್ಲ, ಕಾನೂನು ಕೈಗೆ ತಗೊಳ್ಳೋ ಹಾಗಿಲ್ಲ, ಇವೆಲ್ಲ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಯಾರಿಗೂ ಗೊತ್ತಿಲ್ಲದಿರೋ ವ್ಯಕ್ತಿ ಲಕ್ಷಾಂತರ ಕೋಟ್ಯಂತರ ಜನರ ಪ್ರತಿನಿಧಿ ರೀತಿ ಇದ್ದಕ್ಕಿದ್ದಂತೆ ಬದಲಾಗೋದು ಹೇಗೆ? ಅಭಿಜಿತ್ ದೀಪ್ಗೆ ಅಥವಾ ಸೌರವ್ ದಾಸ್ ಕೆಲವೇ ವಾರಗಳ ಹಿಂದೆ ಈ ಹೆಸರುಗಳನ್ನು ಹೆಚ್ಚಿನ ಜನರು ಕೇಳಿರಲಿಲ್ಲ. ಆದರೆ ಇವತ್ತು ಅವ್ರ ಹಿಂದೆ ಸಾವಿರಾರು ಲಕ್ಷಾಂತರ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ಅಷ್ಟೊಂದು ದೊಡ್ಡ ನಾಯಕರ? ಖಂಡಿತ ಅಲ್ಲ. ಅವರು ಪೊಲಿಟಿಷಿಯನ್ಸೇ ಅಲ್ಲ, ಪೊಲಿಟಿಕಲ್ ಲೀಡರ್ಸೇ ಅಲ್ಲ ಅವರು. ಆದರೂ ಹೆಂಗಾಯಿತು ಅಂದರೆ, ಯಾವುದೇ ದೊಡ್ಡ ಪ್ರತಿಭಟನೆ ಒಬ್ಬ ವ್ಯಕ್ತಿಯಿಂದ ಶುರುವಾಗಲ್ಲ, ಅದು ಸಮಸ್ಯೆಯಿಂದ ಶುರುವಾಗುತ್ತೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ವ್ಯಕ್ತಿಗಳ ಗುಂಪು ಅದನ್ನು ಯಾರು ರೈಸ್ ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ, ಅವರು ಅದರ ಮುಖ ಆಗ್ತಾರೆ ಅಷ್ಟೇ. ಇದನ್ನೇ ಸಮಾಜಶಾಸ್ತ್ರಜ್ಞರು ಕಲೆಕ್ಟಿವ್ ಐಡೆಂಟಿಟಿ ಅಂತ ಕರೀತಾರೆ. ಅಂದರೆ ನಾನು ಒಬ್ಬನೇ ಅಲ್ಲ, ನನ್ನಂಥವರು ಇನ್ನೂ 1000 ಜನ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಆ ಭಾವನೆ ಬಂದಾಗಿದೆಯಲ್ಲ, ಅದು ಯಾವುದೇ ಸರ್ಕಾರವನ್ನು ಕಿತ್ತು ಬಿಸಾಕೋ ಫೋರ್ಸನ್ನು ಅಚೀವ್ ಮಾಡಿಬಿಡುತ್ತೆ, ಪವರನ್ನು ಪಡ್ಕೊಂಡ್ಬಿಡುತ್ತಿದ್ದಕ್ಕಿದ್ದ ಹಾಗೆ. ಜನ ಬರೀ ಪ್ರೇಕ್ಷಕರಾಗಿ ಉಳಿಯಲ್ಲ, ಆವಾಗ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ತಮಗೆ ಸಾಧ್ಯ ಆದ ರೀತಿಯಲ್ಲೆಲ್ಲ ಆ ಹೋರಾಟಕ್ಕೆ ಬೆಂಬಲ ಕೊಡೋಕೆ ಶುರು ಮಾಡ್ತಾರೆ. ಕಳೆದ 100 ವರ್ಷಗಳ ಡೇಟಾ, 1900ರಿಂದ 2019ರವರೆಗಿನ ಒಂದು ರಿಸರ್ಚ್ ಡೇಟಾ ನೋಡಿದ್ರೆ, ಯಾವಾಗ ಜನ ಕಾನೂನು ಕೈಗೆ ತಗೊಂಡು ಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಾರೋ ಅದು ಯಶಸ್ವಿ ಆಗೋದು ಬರೀ 25% ಮಾತ್ರ, ಕಾಲು ಭಾಗ ಚಾನ್ಸ್ ಅಷ್ಟೇ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಶಾಂತಿಯುತವಾಗಿ ನಡೆಯೋ ಪ್ರತಿಭಟನೆಗಳು 50% ಯಶಸ್ವಿ ಆಗಿವೆ. ಗಲಭೆ ಮಾಡಿದಾಗ ಲಾರ್ಜರ್ ಪಬ್ಲಿಕ್ ಕಣ್ಣಲ್ಲಿ ಅವರು ವಿಲನ್ಸ್ ಆಗ್ತಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದಾಗ, ಕಾಸ್ ಇಟ್ಕೊಂಡು ಆ ಕಾಸನ್ನು ಹೈಲೈಟ್ ಮಾಡಿದಾಗ, ದೌರ್ಜನ್ಯವನ್ನು ಎದುರಿಸಿ ಗಟ್ಟಿಯಾಗಿ ನಿಂತಾಗ, ಅದೇ ಲಾರ್ಜರ್ ಪಬ್ಲಿಕ್ ಇದೆಯಲ್ಲ, ಸೈಲೆಂಟ್ ಪಬ್ಲಿಕ್, ಅವರ ಫೇಸ್ ಆಗ್ತಾರೆ ಅವರು. ಪ್ರಶ್ನಿಸೋದು ದೇಶದ್ರೋಹನ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒಂದು ಡೇಂಜರಸ್ ಟ್ರೆಂಡ್ ಇದೆ. ಆಡಳಿತ ಪಕ್ಷದ ವಿರುದ್ಧ ಏನಾದರೂ ಹೇಳಿದ್ರೆ, ಉದಾಹರಣೆಗೆ ಕೇಂದ್ರದಲ್ಲಿ BJP ಮೋದಿ ಸರ್ಕಾರದ ವಿರುದ್ಧ ಏನಾದರೂ ಕ್ವಶನ್ ಮಾಡಿದ್ರೆ, ಅವರೇ ಸುಮ್ಮನಿದ್ರು ಕೂಡ ಅವರ ಬೆಂಬಲಿಗರುಗಳು ಆ ಪ್ರಶ್ನೆ ಮಾಡಿದವರನ್ನ ದೇಶ ವಿರೋಧಿಗಳು ಅಂತ ಕರೆದು ಬಿಡ್ತಾರೆ, ಆಂಟಿ ನ್ಯಾಷನಲ್. ಕಾಂಗ್ರೆಸ್ ಏನು ಬಹಳ ಡಿಫ್ರೆಂಟ್ ಇಲ್ಲ ಇದರಲ್ಲಿ. ಕಾಂಗ್ರೆಸ್ ಸರ್ಕಾರದ ಯಾವುದೇ ತಪ್ಪನ್ನು ಹೈಲೈಟ್ ಮಾಡೋಕ್ಕೆ ಹೋಗಿ ನೀವು, ನಿಮ್ಮನ್ನ ಇದ್ದಕ್ಕಿದ್ದ ಹಾಗೆ ಸಂಘಿ, RSS ಚಡ್ಡಿ ಅಂತೆಲ್ಲ ಕರೆಯಲಾಗುತ್ತೆ. ಆ ತಪ್ಪನ್ನು BJP ಬೆಂಬಲಿಗರು ಮಾಡಬೇಡಿ, ಕಾಂಗ್ರೆಸ್ ಬೆಂಬಲಿಗರು ಮಾಡಬೇಡಿ.
ನಿಜವಾಗ್ಲೂ ರಾಷ್ಟ್ರದ್ರೋಹಿಗಳು ಆ್ಯಂಟಿ ನ್ಯಾಷನಲ್ಸ್ ಅಂತ ಸಾಬೀತಾದಾಗ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ತನಿಖೆ ಮಾಡಿ ಅವ್ರನ್ನ ಕೋರ್ಟಲ್ಲಿ ಸಾಬೀತುಪಡಿಸಿ ಕೋರ್ಟ್ ಪನಿಷ್ಮೆಂಟ್ ಕೊಟ್ಟಾಗ ಆವಾಗ ಕರೆಯೋಣ ಆ್ಯಂಟಿ ನ್ಯಾಷನಲ್ಸ್, ದೇಶದ್ರೋಹಿ ಅಂತ ಕರೆಯೋಣ. ಸುಮ್ಮನೆ ಬಾಯಿ ತೆಗೆದ ತಕ್ಷಣ ಅವ್ರನ್ನ ದೇಶದ್ರೋಹಿ ಅಂತ ಹೇಳೋಕೆ ಹೊರಟ್ರೆ ರಿಯಲ್ ಡೆಮೋಕ್ರಸಿಯ ಫಂಕ್ಷನ್ಗೆ ಹೆಲ್ಪ್ ಮಾಡ್ತಿರೋರನ್ನ ದೇಶದ್ರೋಹಿ ಅಂತ ಕರೆದಂಗಾಗತ್ತೆ. ಕರೆದವರು ಆ್ಯಕ್ಚುಲಿ ದೇಶದ್ರೋಹಿಗಳಾಗ್ತಾರೆ. ಸೇಮ್ ವೇ ರಾಜ್ಯದಲ್ಲೂ ಕೂಡ ಅಷ್ಟೇ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದರಲ್ಲಿ ಏನೊಂದು ತಪ್ಪನ್ನು ಅಥವಾ ಅದರಲ್ಲಿ ಹಂಗಲ್ಲ ಹಿಂಗೆ ಮಾಡಿ ಅಂತೇಳಿ ಹೈಲೈಟ್ ಮಾಡಿ ಯಾರಾದರೂ ಹೇಳಿದಾಗ ನೀನು ಯಾವನ ಹೇಳೋಕ್ಕೆ ನೀನು RSS ಚಡ್ಡಿ ಅಂತ ಯಾರಾದರೂ ಹೇಳಿದ್ರೆ ಅವ್ರು RSS ಚಡ್ಡಿನೋ ಲುಂಗಿನೋ ಒಳಗಿರೋ ಪುಟ್ಗೋಸಿನೋ ಯಾವುದೋ ಆಗಿರಲಿ, ಅವರೊಂದು ವೇಳೆ ಜೆನ್ಯೂನ್ ಕಾಸನ್ನು ರೈಸ್ ಮಾಡಿದರೆ, ಸರ್ಕಾರದ ಯಾವುದೋ ಒಂದು ತಪ್ಪನ್ನು ಅಥವಾ ಉತ್ತಮ ಸಲಹೆಯನ್ನು ಕೊಡ್ತಾ ಇದ್ರೆ ಅದನ್ನು ಆ ರೀತಿ ಹೀಗೆಳೆದು ರಿಜೆಕ್ಟ್ ಮಾಡಿದ್ರೆ ಆ್ಯಕ್ಚುಲಿ ಆ ರೀತಿ ಮಾಡೋರು, ಆ ರೀತಿ ದಾಳಿ ಮಾಡೋರು, ಕಾಮೆಂಟ್ರಿ ಮಾಡೋರು, ಪಕ್ಷದ ಹಿಂಬಾಲಕರು ಅವರು ರಾಜ್ಯದ್ರೋಹಿಗಳಾಗ್ತಾರೆ. ಉತ್ತಮ ಡೆಮೋಕ್ರಸಿಯ ಲಕ್ಷಣ ಅಲ್ಲ ಅದು. ಒಂದು ಫ್ಯಾಕ್ಟ್ ಹೇಳ್ತೀವಿ ಕೇಳಿ ಸ್ನೇಹಿತರೆ. ಈಗ NCRB ಡೇಟಾ ಪ್ರಕಾರ 2014ರಿಂದ 2020 ನಡುವೆ ದೇಶದ್ರೋಹ, ಸೆಡಿಷನ್ ಮತ್ತು UAPA ಅಡಿಯಲ್ಲಿ 10,552 ಜನರ ಮೇಲೆ ಕೇಸ್ ಹಾಕಲಾಗಿದೆ. 10,500ಕ್ಕೂ ಅಧಿಕ. ಆದರೆ ಇದರಲ್ಲಿ ಕೋರ್ಟಲ್ಲಿ ಅವರ ಮೇಲಿನ ಆರೋಪ ಸಾಬೀತಾಗಿ ಶಿಕ್ಷೆ ಆಗಿರೋದು ಕೇವಲ 2-3% ಮಾತ್ರ. ಯೋಚನೆ ಮಾಡಿ, ಉಳಿದವರ ಜೀವನ ಎಷ್ಟು ನರಕ ಆಗಿರುತ್ತೆ. ಅದರಲ್ಲಿ 98-97% ಹಾಗಾದರೆ ಸಾಕ್ಷ್ಯ ಇಲ್ಲದೆ ಎಸ್ಕೇಪ್ ಆಗಿರೋ ರಾಷ್ಟ್ರದ್ರೋಹಿಗಳ ಕಳ್ಳರ, ಅಷ್ಟು ದೇಶದ್ರೋಹಿಗಳು ಹಾಗಾದರೆ ದೇಶ ವಿರೋಧಿಗಳು 10,500ಕ್ಕೂ ಅಧಿಕ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಹಾಗಾದರೆ ಸಾಕ್ಷ್ಯ ಇಲ್ಲದೆ ದೇಶದಲ್ಲಿ. ಸ್ನೇಹಿತರೆ, ಸರ್ಕಾರ ಬೇರೆ, ದೇಶ ಬೇರೆ. ಸರ್ಕಾರ ಬೇರೆ, ರಾಜ್ಯ ಬೇರೆ. ಎರಡು ಬೇರೆ ಬೇರೆ. ದೇಶ, ರಾಜ್ಯ ಅಂದರೆ ನಾವು, ನೀವು, ಜನ ಮತ್ತು ಮಣ್ಣು. ನಮ್ಮ ಸಂವಿಧಾನ, ನಮ್ಮ ಸಂಸ್ಥೆ ಮತ್ತು ನಮ್ಮ ಮೌಲ್ಯಗಳು ಅವು ಶಾಶ್ವತ. ಆದರೆ ಸರ್ಕಾರ ಅಂದರೆ 5 ವರ್ಷಕ್ಕೊಮ್ಮೆ ನಾವು ಆ ದೇಶದ ಸಿಸ್ಟಮನ್ನು ನಡೆಸೋಕೆ ಆರಿಸಿ ಕಳಿಸುವ ಮ್ಯಾನೇಜ್ಮೆಂಟ್ ಟೀಮ್ ಅಷ್ಟೇ. ಪ್ರತಿಭಟನೆಗಳು ನಿಜಕ್ಕೂ ಏನಾದರೂ ಬದಲಿಸ್ತಾವ? ಸ್ನೇಹಿತರೆ, ಭಾರತದ ಇತಿಹಾಸ ನೋಡಿದ್ರೆ ದೇಶದಲ್ಲಿ ಆದ ಅತಿ ದೊಡ್ಡ ಬದಲಾವಣೆಗಳು ಬಂದಿರೋದೇ ಜನರ ಒತ್ತಡದ ನಂತರ. ನಮ್ಮ ಸ್ವಾತಂತ್ರ್ಯ ಹೋರಾಟವೇ ಅತಿ ದೊಡ್ಡ ಜನಾಂದೋಲನ ಆಗಿತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ. ಆಮೇಲೆ 1970ರ ದಶಕದಲ್ಲಿ ನಡೆದ JP ಚಳವಳಿ ಇಡೀ ದೇಶದ ರಾಜಕೀಯವನ್ನ ಬದಲಾಯಿಸಿತು. ಅವಾಗಲೂ ಕೂಡ ಇಂದಿರಾ ಗಾಂಧಿ ಏನು ಹೇಳಿದ್ರು ಗೊತ್ತಾ? JP ಅವರನ್ನ ಆಂಟಿ ನ್ಯಾಷನಲ್ ಅಂತ ಹೇಳಿ ಗುರುತಿಸಿದ್ರು. ತುರ್ತು ಪರಿಸ್ಥಿತಿ ಹೇರಿ ಚಳವಳಿ ಮಾಡದ ಎಲ್ಲರನ್ನ ಒದ್ದು ಜೈಲಿಗೆ ಹಾಕಿದ್ರು. ಅವಾಗ ಡೆಮೋಕ್ರಸಿಯ ಕತ್ತನ್ನ ಹೆಸುಕಲಾಗಿತ್ತು. ಆದರೆ ಜನ ಪಟ್ಟು ಬಿಡದೆ ಪ್ರತಿಭಟನೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸಿ ಮನೆ ಕಳಿಸಿದ್ರು. ಅವತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಜನ ಬಿಡ್ಲಿಲ್ಲ ಅದನ್ನ. ಜಯಪ್ರಕಾಶ್ ನಾರಾಯಣ್ ಅನ್ನೋ ಒಬ್ಬ ವ್ಯಕ್ತಿಯ ಹಿಂದೆ ಇಡೀ ದೇಶದ ಯುವ ಜನತೆ, ಇರೋಬರೋ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಅವ್ರ ಹಿಂದೆ ಹೋಗಿ ನಿಂತ್ಕೊಂಡ್ರು. ಆಗ ಒಂದು ಯುನೈಟೆಡ್ ಫೋರ್ಸ್ ಅನ್ನ ರಚಿಸಿದ್ರು. 2010-11 ವೇಳೆ ಅಣ್ಣಾ ಹಜಾರೆ ಮಹಾತ್ಮ ಗಾಂಧೀಜಿಯ ತಮ್ಮನ ಅಲ್ಲ. ಅಲ್ಲಿ ತನಕ ಮಹಾರಾಷ್ಟ್ರದಿಂದ ಹೊರಗಡೆ ಯಾರು ಗೊತ್ತೇ ಇರಲಿಲ್ಲ ಅವ್ರನ್ನ ಕಂಡ್ರೆ. ಜಂತರ್ ಮಂತರ್ನಲ್ಲಿ ಉಪವಾಸ ಆರಂಭ ಮಾಡಿದಾಗ ಕೆಲವೇ ದಿನಗಳಲ್ಲಿ ಕೋಟಿಗಟ್ಟಲೆ ಜನ ದೇಶದಾದ್ಯಂತ ಮಾಸ್ ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಹೊಸ ಮೂವ್ಮೆಂಟ್ ಕ್ರಿಯೇಟ್ ಆಗಿ ನೆಕ್ಸ್ಟ್ ಆಮ್ ಆದ್ಮಿ ಪಾರ್ಟಿಯ ಹುಟ್ಟಿಗೆ ಕಾರಣ ಆಯಿತು ಅದು. ನಂತರ ಲೋಕಪಾಲ್ ಕಾಯ್ದೆ ಜಾರಿಗೆ ಬಂತು. ಎಲ್ಲ ಬೇಡಿಕೆಗಳು ಈಡೇರದೆ ಹೋದರೂ ಕೂಡ ಆ ಹೋರಾಟ ಭಾರತದ ಪಾಲಿಟಿಕ್ಸ್ನ ದಿಕ್ಕನ್ನು ಬದಲಾಯಿಸಿತು. ಏನು 2012ರ ನಿರ್ಭಯ ಪ್ರಕರಣ, ಆ ಘಟನೆ ನಡೆದಾಗ ದಿಲ್ಲಿಯ ಇಂಡಿಯಾ ಗೇಟ್ ಮುಂದೆ ಯುವಕ ಯುವತಿಯರು ಬೀದಿಗಿಳಿದು ನಿಂತರು, ಲಾಠಿ ತಿಂದರು, ವಾಟರ್ ಕ್ಯಾನನ್ ಫೇಸ್ ಮಾಡಿದ್ರು. ರಿಸಲ್ಟ್ ಏನಾಯಿತು? ದೇಶದ ಲೈಂಗಿಕ ಕಿರುಕುಳ ಕಾನೂನುಗಳೇ ಕಠಿಣವಾಗಿ ಬದಲಾದವು. ಲೇಟರ್ ಇನ್ನು ಮುಂದಕ್ಕೆ ಹೋಗಿ ಮಕ್ಕಳನ್ನ ಇಂತಹ ಲೈಂಗಿಕ ದೌರ್ಜನ್ಯಗಳಿಂದ ತಡೆಯೋಕೆ ಪಬ್ಲಿಕ್ ಪ್ರೆಷರ್ನಿಂದಾಗಿನೇ ಇಂತಹ ಸಾಕಷ್ಟು ಕೇಸಸ್ ನೋಡಿ ಪೋಕ್ಸೋ ಆಕ್ಟ್ ಬಂತು. ಇದು ಯಾವುದೂ ಕೂಡ ಬರೀ ಗದ್ದಲ ಆಗಿರಲಿಲ್ಲ. ಇವೆಲ್ಲವೂ ದೇಶದ ಭವಿಷ್ಯವನ್ನ, ಜನರ ಬದುಕನ್ನ ಬದಲಿಸಿದ ಐತಿಹಾಸಿಕ ಘಟನೆಗಳು. ಇತ್ತೀಚಿನ ಒಂದು ರಿಪೋರ್ಟ್ ಪ್ರಕಾರ ಇಡೀ ದಕ್ಷಿಣ ಏಷ್ಯಾದಲ್ಲಿ ನಡೆಯುವ ಒಟ್ಟು ಪ್ರತಿಭಟನೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ 65% ಪ್ರತಿಭಟನೆಗಳು ಭಾರತದಲ್ಲೇ ನಡೆಯುತ್ತೆ. 2019ರಿಂದ ಇತ್ತೀಚಿನ ಡೇಟಾ ನೋಡಿದ್ರೆ ನಮ್ಮ ದೇಶದಲ್ಲಿ ಪ್ರತಿ ತಿಂಗಳು 1000ಕ್ಕೂ ಅಧಿಕ ಪ್ರತಿಭಟನೆಗಳು ದಾಖಲಾಗ್ತವೆ. ಶಾಂತಿಯುತ ಮೆರವಣಿಗೆಯಿಂದ ಹಿಡಿದು ರೈತರ ಹೋರಾಟದವರೆಗೆ ಒಂದು ಫಂಕ್ಷನಿಂಗ್ ಡೆಮೋಕ್ರಸಿಯಲ್ಲಿ ಈ ರೀತಿ ಜನ ಬೀದಿಗಿಳಿದು ಪ್ರಶ್ನಿಸ್ತಾನೆ ಇರಬೇಕು. ಇದರಿಂದ ಕೆಲವೊಂದ್ಸಲ ಸರ್ಕಾರ ನಿರ್ಧಾರ ಬದಲಿಸುತ್ತೆ, ಹೊಸ ಕಾನೂನು ಬರುತ್ತೆ. ಕೆಲವೊಂದ್ಸಲ ಒಂದು ಸಮಸ್ಯೆ ಇಡೀ ದೇಶದ ಗಮನಕ್ಕೆ ಬರುತ್ತೆ. ಆಗ ಎಲ್ಲ ದೇಶದ ಜನರಿಗೂ ಕೂಡ ಆ ಸಮಸ್ಯೆಯಲ್ಲಿ ನಮ್ದು ಸಮಸ್ಯೆ ಇದೆ ಅಂತ ಅನ್ಸುತ್ತೋ ಎಲ್ಲರೂ ಧ್ವನಿ ಆಗ್ತಾರೆ. ಈ ಥರ ಮಾಸ್ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ ಸ್ನೇಹಿತರೆ. ಆದರೆ ಇಂಥ ಪ್ರತಿಭಟನೆಗಳನ್ನು ಬಳಸ್ಕೊಂಡು ರಿಜೀಮ್ ಚೇಂಜ್ನಂತಹ ಷಡ್ಯಂತ್ರಗಳಿಗೆ ವಿದೇಶಗಳು ಟ್ರೈ ಮಾಡಲಿಲ್ವಾ?
ಎಲ್ಲ ರಾಷ್ಟ್ರಗಳಲ್ಲಿ ಇದಾಗಿದೆ, ಆಗ್ತಾನೂ ಇದೆ, ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇರಾನ್ನಲ್ಲೇ ಪ್ರತಿಭಟನೆಗಳನ್ನು ಮಾಡಿಸಿ ರಿಜಿಮ್ ಚೇಂಜ್ಗೆ ಇಸ್ರೇಲ್ ಪ್ರಯತ್ನ ಪಟ್ಟಿತ್ತು. ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಒಂದಷ್ಟು ಆಗಿರೋದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು ಇವತ್ತಿಗೂ ಕೂಡ ನಡೀತಾ ಇದ್ದಾವೆ. ಅಂಥದ್ದು ಆಗದಿರಂಗೆ ನೋಡಬೇಕಾಗಿರೋದು ನಮ್ಮ ಕೆಲಸ ಅಲ್ಲ. ಅದು ನಮಗೆ ಗೊತ್ತಿರಲ್ಲ. ನಾವು ಆಗಿರೋ ಪ್ರತಿಭಟನೆ ಎಲ್ಲ ವಿದೇಶಿ ಷಡ್ಯಂತ್ರ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ನಾವು ಇರೋರ ಕೈಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದೀರಾ, ಡಿಕ್ಟೇಟರ್ಶಿಪ್ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಆ ಥಿಯರಿ ಎಲ್ಲ ನಂಬ್ಕೊಂಡು ನಾವು ಪ್ರತಿಭಟನೆಯನ್ನು ಡೌನ್ ಗ್ರೇಡ್ ಮಾಡಿ ಡಿಗ್ರೇಡ್ ಮಾಡಿ ನೋಡೋಕ್ಕಾಗಲ್ಲ. ವಿದೇಶಿ ಕೈವಾಡ ಇಲ್ಲದೆ ಇರೋ ಥರ ರೆಜಿಮ್ ಚೇಂಜ್ಗೆ ವಿದೇಶಿ ಶಕ್ತಿಗಳು ಟ್ರೈ ಮಾಡದೇ ಇರೋ ಥರ ನೋಡ್ಕೋಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ನಿಮ್ಮ ಹತ್ರ ನನ್ನ ಹತ್ರ ಇಂಟೆಲಿಜೆನ್ಸ್ ಬ್ಯೂರೋ ಇಲ್ಲ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇಲ್ಲ, ಅಥವಾ NTRO ಇಲ್ಲ. ಅದೆಲ್ಲ ಇರೋದು ದೇಶದ ಸರ್ಕಾರದ ಹತ್ರ. ಅವರು ಅದನ್ನು ಸೇಫ್ ಗಾರ್ಡ್ ಮಾಡಬೇಕು, ದೇಶದ ಸಿಸ್ಟಮ್ನ ವ್ಯವಸ್ಥೆಯನ್ನು ಸೇಫ್ ಗಾರ್ಡ್ ಮಾಡಬೇಕು. ಅವ್ರ ಕೆಲಸ. ವಿದೇಶಿ ಶಕ್ತಿಗಳು ಬೇಕಾದವ್ರನ್ನ ಬೀಳಿಸಿ ಕೂರ್ಸೋಕ್ಕಾಗತ್ತೆ ಅಂತ ಹೇಳಿದ್ರೆ ಅದು ಕೂಡ ಡೆಮೋಕ್ರಸಿ ಆಗಲ್ಲ. ಅವಾಗ ಅದು ಕೂಡ ವಿದೇಶಿ ಪಿತೂರಿಯ ಸರ್ಕಾರಗಳು ಬಂದಂಗಾಗತ್ತೆ, ಸೆಟಪ್ ಸರ್ಕಾರಗಳು ಬಂದಂಗಾಗತ್ತೆ. ಹಂಗಾಗ್ದಿರಂಗೆ ನೋಡಬೇಕಾಗಿರೋದು ಗೌರ್ಮೆಂಟ್ಸ್. ಯಾರಾದರೂ ಸೇರ್ಕೊಂಡು ಆ ರೀತಿ ಮಾಡ್ತಾ ಇದ್ರೆ ತಡೆಯೋದು, ಸಾಕ್ಷ್ಯ ಕೊಟ್ಟು ಅವುಗಳನ್ನು ತಪ್ಪಿಸೋದು, ವಿಫಲಗೊಳಿಸೋದು. ಪ್ರತಿಭಟನೆ ಆದ ತಕ್ಷಣ ಇದರಲ್ಲಿ ಅವ್ರ ಷಡ್ಯಂತ್ರ ಇವ್ರ ಷಡ್ಯಂತ್ರ ಅಂತ ನಾವೇ ಮಾತಾಡಿಕೊಂಡು ಒಂದಷ್ಟು ಬೆಂಬಲಿಗರು ಅದಕ್ಕೆ ಈ ಥರದ ಆ್ಯಂಗಲ್ ಎಲ್ಲ ಕೊಟ್ಕೊಂಡು ಹಂಗಿದ್ರೆ ದೇಶದ ಸರ್ಕಾರ ಫಸ್ಟ್ ಎವಿಡೆನ್ಸ್ ಕೊಡಬೇಕು ಅದ್ರ ಬಗ್ಗೆ. ದೇಶ ಜನ ಎಲ್ಲ ಸರ್ಕಾರದ ಹಿಂದೆ ಒಟ್ಟಾಗ್ತಾರೆ. ಅವಾಗ ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ. ಯಾರಾದರೂ ಬಾಹ್ಯ ಶಕ್ತಿಗಳು ಕೈವಾಡ ಇದೆ, ಪಿತೂರಿ ಮಾಡ್ತಿದ್ದಾರೆ, ಡೆಮೋಕ್ರಸಿಯನ್ನು ಹಾಳು ಮಾಡೋ ಷಡ್ಯಂತ್ರ ಇದೆ, ಇದರಲ್ಲಿ ಹೊರಗಿನವರ ಹಿತಾಸಕ್ತಿ ಇದೆ ಅಂತ ಅನಿಸೋದಲ್ಲ. ಅದಕ್ಕೆ ಎವಿಡೆನ್ಸ್ ಇದ್ರೆ ದೇಶ ಜನರ ಮುಂದಿಟ್ರೆ ಸಾಕು. ಎಲ್ಲ ಪರ ವಿರುದ್ಧ ಮರೆತು ಎಲ್ಲರೂ ಇರೋ ಸರ್ಕಾರದ ಬೆನ್ನಿಗೆ ನಿಲ್ತಾರೆ. ಅವಾಗ ಹೊರಗಿನವ್ರು ನೀವ್ಯಾರು ನಮ್ಮಲ್ಲಿ ಇಂಟರ್ಫಿಯರ್ ಆಗಕ್ಕೆ ಅಂತ ಜನ ಕೇಳ್ತಾರೆ. ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾವು. ಪೊಲಿಟಿಕಲ್ ಪಾರ್ಟಿಯ IT ಸೆಲ್ನವರು ಹರಿಬಿಡೋ ಈ ಥಿಯರಿಗಳಿಗೆಲ್ಲ ಮನಸೋಲಬಾರ್ದು. ತಪ್ಪಿದ್ದಾಗ ಕ್ವಶನ್ ಮಾಡೋದು ನಮ್ಮ ಕೆಲಸ. ಬಾಹ್ಯ ಶಕ್ತಿಗಳ ಮೂಗು ತೂರಿಸುವಿಕೆ ಇದ್ರೆ ಅದನ್ನು ಪತ್ತೆ ಹಚ್ಚಿ ಅದನ್ನು ಆಗದಿರಂಗೆ ನೋಡ್ಕೊಳ್ಳೋದು, ಎವಿಡೆನ್ಸ್ ಕೊಡೋದು ಎಲ್ಲ ಸಂಸ್ಥೆಗಳನ್ನು ಹೊಂದಿರೋ, ಪವರ್ಸ್ ಹೊಂದಿರೋ ಸರ್ಕಾರದ ಕೆಲಸ ಅದು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಬೇಕೋ ಬೇಡವೋ? ಡೆಮೋಕ್ರಸಿ ಬೇಕೋ ಡಿಕ್ಟೇಟರ್ಶಿಪ್ ಬೇಕೋ ನಿಮಗೆ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.